ವೀಕ್ಷಕರೇ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕನಿ. ಎಸ್ಐಟಿ ಶೋಧ ಕಾರ್ಯಕ್ಕೆ ನಾಳೆನೇ ಫುಲ್ ಸ್ಟಾಪ್ ಹಾಕುತ್ತಾ ಸರ್ಕಾರ? ಮುಸುಕುಧಾರಿ ಯಾರು, ಹೆಸರೇನು ಅನ್ನೋ ವಿವರವನ್ನ ಸರ್ಕಾರ ಕೊಟ್ಟುಬಿಡುತ್ತಾ? ಎಸ್ಐಟಿ ಶೋಧದ ಕುರಿತು ಸದನದಲ್ಲಿ ವಿರೋಧ ಪಕ್ಷದ ನಾಯಕರು ಕೇಳಿರುವಂತ ಪ್ರಶ್ನೆಗಳಿಗೆ ನಾಳೆನೇ ಉತ್ತರ ಸಿಗುತ್ತಾ ಅಥವಾ ಸಿಗಲ್ವಾ? ಹಾಗಾದ್ರೆ ನಾಳೆಯ ಕ್ಲೈಮ್ಯಾಕ್ಸ್ನಲ್ಲಿ ಇಷ್ಟು ದಿನ ಅಗೆದ ಗುಂಡಿಗಳಲ್ಲಿ ಎಸ್ಐಟಿ ಅಧಿಕಾರಿಗಳಿಗೆ ನಿಜಕ್ಕೂ ಅಸ್ಥಿ ಪಂಜರಗಳು ಸಿಕ್ಕಿದ್ವಾ ಅಥವಾ ಸಿಕ್ಕಿಲ್ವಾ? ಇಷ್ಟು ದಿನ ತನಿಖೆ ಆಗಲಿ ಅಂತಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರು ಸಡನ್ ಆಗಿ ಬುರುಡೆ ಕತೆ ಇದು, ಷಡ್ಯಂತ್ರ ಇದು, ಧರ್ಮಸ್ಥಳದ ಮತ್ತು ಹೆಗಡೆ ಅವರ ಬಗ್ಗೆ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ವ್ಯವಸ್ಥಿತವಾಗಿ ಅಂತ ಹೇಳಿ ಇವ್ರು ಕೊಟ್ಟಂತಹ ಸ್ಟೇಟ್ಮೆಂಟ್ ಏನಿದೆಯಲ್ಲ, ಇದು ಬಿಜೆಪಿಗೆ ಅಸ್ತ್ರ ಆದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಅದಷ್ಟೇ ಅಲ್ಲ, ಇವತ್ತು ಎಸ್ಐಟಿ ಅಧಿಕಾರಿಗಳು ಮುಸುಕುಧಾರಿಯ ಮಾತಿನಂತೆ ಮಹಿಳೆಯನ್ನ ವಿಚಾರಣೆ ಮಾಡ್ತಾ ಇದ್ದಾರಂತೆ. ಹಾಗಾದ್ರೆ ಯಾರು ಆ ಮಹಿಳೆ, ಏನೆಲ್ಲ ವಿಷಯಗಳನ್ನ ಎಸ್ಐಟಿ ಅಧಿಕಾರಿಗಳ ಮುಂದೆ ಅವರು ಬಿಚ್ಚಿಟ್ರು? ಬನ್ನಿ ಈ ಎಲ್ಲ ಕುರಿತಾದಂತ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಸ್ ವೀಕ್ಷಕರೇ, ಧರ್ಮಸ್ಥಳದಲ್ಲಿ ಬೀಡು ಬಿಟ್ಟಿರುವಂತಹ ಎಸ್ಐಟಿ ತಂಡ ಹಾಗೆ ಮುಸುಕುಧಾರಿ ಇವತ್ತು ಧರ್ಮಸ್ಥಳದಲ್ಲಿ ಏನೇನೆಲ್ಲ ಮಾಡಿದ್ರು ಅನ್ನೋ ಕ್ವಿಕ್ ಅಪ್ಡೇಟ್ ಅನ್ನ ನೋಡೋಣ. ನಿನ್ನೆ ಆಗಸ್ಟ್ 15 ಆಗಿರೋ ಕಾರಣಕ್ಕಾಗಿ ಶೋಧ ಕಾರ್ಯವನ್ನ ಮಾಡಿರಲಿಲ್ಲ, ಸ್ಥಗಿತಗೊಳಿಸಿದ್ರು. ಹಾಗೆ ಇವತ್ತು ಕೂಡ ಸ್ಥಗಿತದಲ್ಲಿದೆ. ಇನ್ನು ನಾಳೆ ಭಾನುವಾರ ಗವರ್ಮೆಂಟ್ ಹಾಲಿಡೇ ಆಗಿರೋ ಕಾರಣಕ್ಕಾಗಿಯೂ ಕೂಡ ಎಸ್ಐಟಿ ಅಧಿಕಾರಿಗಳು ಕೆಲಸದಲ್ಲಿ ನಿರತರಾಗಿರೋದಿಲ್ಲ. ಹಾಗೆ ಇದು ಸೋಮವಾರ ಮುಂದುವರಿಯೋದಿಲ್ಲ ಅನ್ನೋದನ್ನ ಸದನದಲ್ಲಿ ಸರ್ಕಾರ ಅದನ್ನ ಸ್ಪಷ್ಟಪಡಿಸುತ್ತೆ. ಅಂದ್ರೆ ಇಷ್ಟು ದಿನಗಳ ಕಾಲ ಎಸ್ಐಟಿ ಅಧಿಕಾರಿಗಳು ಗುಂಡಿಗಳನ್ನ ಅಗದಿದಾರಲ್ಲ, ಅದರಲ್ಲಿ ಏನಾದ್ರೂ ಅಸ್ಥಿಪಂಜರ ಸಿಕ್ಕಿದೆಯಾ, ಮಾನವನ ಅವಶೇಷಗಳು ಸಿಕ್ಕಿಲ್ವಾ ಅನ್ನೋದರ ಕುರಿತಾಗಿ ಸ್ಪಷ್ಟತೆಯನ್ನ ಕೊಡುತ್ತೆ. ಮತ್ತೆ ಇಷ್ಟು ದಿನ ಎಸ್ಐಟಿ ಅಧಿಕಾರಿಗಳು ಏನೇನೆಲ್ಲ ಮಾಡಿದ್ರು, ಮತ್ತೆ ಮುಸುಕುಧಾರಿಯ ವಿವರ, ಇದೆಲ್ಲವನ್ನು ಕೂಡ ಹಂಚಿಕೊಳ್ಳಿಕ್ಕೆ ಇಲ್ಲಿ ಸರ್ಕಾರ ಸಜ್ಜಾಗಿ ನಿಂತ್ಕೊಂಡಿದೆ. ಸೊ ನಾಳೆ ಒಂದು ಡೆಡ್ ಲೈನ್ ಬೀಳುತ್ತೆ, ಎಸ್ಐಟಿ ಅಧಿಕಾರಿಗಳ ಶೋಧ ಕಾರ್ಯ ಮುಂದುವರಿಯುತ್ತೋ ಇಲ್ವೋ ಅನ್ನೋದರ ಕುರಿತಾಗಿ. ಸೊ ಅದನ್ನ ನಾವು ಮುಂದೆ ನೋಡೋಣ. ಬಟ್ ಈಗ ಇವತ್ತು ಅಲ್ಲಿ ಏನ್ ನಡೀತಾ ಇದೆ ಧರ್ಮಸ್ಥಳದಲ್ಲಿ ಅನ್ನೋದರ ಕ್ವಿಕ್ ಅಪ್ಡೇಟ್ ಅನ್ನ ನೋಡೋಣ. ಎಸ್ಐಟಿ ಅಧಿಕಾರಿಗಳು ಇಲ್ಲಿವರೆಗೂ ಮುಸುಕುಧಾರಿ ಭೀಮಾ ತೋರಿಸಿರುವಂತಹ 15 ಪಾಯಿಂಟ್ಗಳನ್ನು ಕೂಡ ಅಗದಿದ್ದಾರೆ. ಅದರಲ್ಲಿ 14ನೇ ಪಾಯಿಂಟ್ ನ ಎಸ್ಐಟಿ ಅಧಿಕಾರಿಗಳೇ ಅನುಮಾನ ಬಂದು ಅಥವಾ ಭೀಮಾ ತೋರಿಸಿದ್ನಂತೋ ಅಲ್ಲಿ ಹೋಗಿ ಅಲ್ಲಿ ಶೋಧವನ್ನ ಮಾಡಿದಾಗ ಅಲ್ಲಿ ಹೆಚ್ಚು ಮಣ್ಣನ್ನ ಅಗಿಯದೆ ಮೇಲ್ಮೆಯಲ್ಲಿಯೇ ಒಂದಷ್ಟು ಕುರುಹುಗಳು ಸಿಕ್ಕಿರೋದು ನಿಮಗೆ ಗೊತ್ತೇ ಇದೆ. ಬಟ್ 6ನೇ ಪಾಯಿಂಟ್ ಅಲ್ಲೂ ಕೂಡ ಸಿಕ್ಕಿರೋದು ಕೂಡ ಗೊತ್ತಿದೆ. ಬಟ್ ಏನಂತಂದ್ರೆ ಅಲ್ಲಿ ಸಿಕ್ಕಿರುವಂತಹ ಅಸ್ಥಿ ಪಂಜರಗಳೆಲ್ಲವೂ ಕೂಡ ಪುರುಷರದ್ದೇ ಅನ್ನೋ ಮಾಹಿತಿ ಕೂಡ ಓಡಾಡ್ತು. ಬಟ್ ಏನಂತಂದ್ರೆ ಇಲ್ಲಿ ಸ್ಪಷ್ಟವಾದಂತಹ ಮಾಹಿತಿ ಎಸ್ಐಟಿ ಅಧಿಕಾರಿಗಳ ಕಡೆನೇ ಇರುವಂತದ್ದು. ಯಾಕಂತಂದ್ರೆ ಅವರು ಗುಪ್ತವಾಗಿ ಇದನ್ನ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾರಿಗೂ ಕೂಡ ಅಲ್ಲಿ ಸಿಕ್ಕಿಲ್ವಾ ಅನ್ನೋ ಮಾಹಿತಿಯನ್ನ ಹೊರಗಡೆ ಲೀಕ್ ಮಾಡ್ತಾ ಇಲ್ಲ. ಬಟ್ ಮಾಧ್ಯಮಗಳಲ್ಲಿ ಸಿಕ್ಕಿಲ್ವಂತೆ ಈ ರೀತಿಯಾದಂತ ವಿಷಯಗಳು ಓಡಾಡ್ತಾ ಇದೆ. ಬಟ್ ಇವತ್ತು ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿವರೆಗೂ 15 ಪಾಯಿಂಟ್ಗಳನ್ನ ಏನು ಭೀಮಾ ತೋರಿಸಿದ್ನಲ್ಲ, ಆ ಪಾಯಿಂಟ್ ನಲ್ಲೆಲ್ಲ ಅಗೆತ ನಡೆದಿದೆ, ಶೋಧ ನಡೆದಿದೆ. ಬಟ್ ಏನಂತಂದ್ರೆ ಭೀಮಾ ಒಂದ್ ಮಾತು ಹೇಳ್ತಾ ಇದ್ದಾನೆ. ಏನಂತಂದ್ರೆ ನಿಮಗೇನಾದ್ರೂ ನಾನು ಹೇಳ್ತಾ ಇರೋ ಮಾಹಿತಿ ಮೇಲೆ ನಂಬಿಕೆ ಇಲ್ಲ ಅಂತ ಅಂದ್ರೆ ಈಗ 15ನೇ ಪಾಯಿಂಟ್ ನಲ್ಲಿ 10 ವರ್ಷದ ಬಾಲಕಿಯನ್ನ ನಾನು ಹೂತಿದ್ದೆ 10 ವರ್ಷಗಳ ಹಿಂದೆ ಅಂತ ಹೇಳಿ ಏನು ಮಾತಾಡಿದನಲ್ಲ, ಸೊ ನಿಮಗೆ ನನ್ನ ಮಾತಿನ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ ಅಂತಂದ್ರೆ ಈಗ ನೋಡಿ, ಭೌಗೋಳಿಕವಾಗಿ ಕೆಲವೊಂದಿಷ್ಟು ಚೇಂಜಸ್ ಆಗಿರತ್ತೆ. ಗುಡ್ಡ ಕುಸಿತನೇ ಆಗಿರ್ಬೋದು, ಅಥವಾ ಅಲ್ಲಿ ಏನಾದ್ರೂ ಗಿಡಗಳು ಬೆಳೆದಿರುವಂಥದ್ದು, ಮರ ಆಗಿರುವಂಥದ್ದು. ಸೊ ಹೀಗೆ ಸಾಮಾನ್ಯವಾಗಿ ಭೌಗೋಳಿಕವಾಗಿಯೂ ಕೂಡ ಅಲ್ಲಿ ಬದಲಾವಣೆ ಆಗಿರತ್ತೆ. ಸೊ ಹೀಗಾಗಿ ನಾನು ಹೂತಿಟ್ಟಂತಹ ಶವದ ಬಗ್ಗೆ ನನಗೆ ಗೊತ್ತಿದೆ, ಆ ಪಾಯಿಂಟ್ ಗೊತ್ತಿದೆ, ಬಟ್ ಬದಲಾವಣೆ ಆಗಿದೆ ಅಂತ ಹೇಳಿ ಮಾತಾಡ್ತಾ ಇದ್ದಾನೆ. ನಿಮ್ಗೇನಾದ್ರೂ ನನ್ನ ಬಗ್ಗೆ ಡೌಟ್ ಇದ್ರೆ ಅಲ್ಲಿದ್ದ ಸ್ಥಳೀಯರಿಗೆ ಹೋಗಿ ನೀವು ವಿಚಾರಣೆ ಮಾಡಿ, ಅವ್ರು ನಿಮಗೆ ಸರಿಯಾದ ಮಾಹಿತಿನ ಕೊಡ್ತಾರೆ ಅಂತ ಹೇಳಿ ಈ ಎಸ್ಐಟಿ ತನಿಖೆಗೆ ಮತ್ತೊಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾನೆ ಈ ಮುಸುಕುಧಾರಿ. ಹೇಗೆ ಅಂತಂದ್ರೆ ನೋಡಿ, ಈ ಮುಸುಕುಧಾರಿ ಏನಂತಂದ್ರೆ 10 ವರ್ಷದ ಆ ಬಾಲಕಿಯ ಶವವನ್ನ ಆ 15ನೇ ಪಾಯಿಂಟ್ ನಲ್ಲಿ ಹೂತಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಏನು ಆ ಪಿಕಾಸಿ ಆಗಿರ್ಬೋದು, ಮತ್ತೆ ಏನೇನೆಲ್ಲ ಆ ಸಾಮಗ್ರಿಗಳನ್ನ ಎತ್ಕೊಂಡು ಅದನ್ನ ಆ ಗುಂಡಿಯನ್ನ ಅಗ್ದಿರ್ತಾನಲ್ವಾ, ಸೊ ಆ ಸಂದರ್ಭದಲ್ಲಿ ಬಳಕೆ ಮಾಡಿರುವಂತಹ ಆ ಸಾಮಗ್ರಿಗಳನ್ನ ಅಲ್ಲಿರುವಂತಹ ಜನ ಏನೋ ನೋಡಿದ್ರಂತೆ. ಮತ್ತೆ ಈ ಭೀಮಾ ಆ ಹೆಣವನ್ನ ಹೂತ್ ಹಾಕಿದ ನಂತರ ಕೈ ಕಾಲನ್ನ ತೊಳೆದುಕೊಳ್ಳಲು ಅಲ್ಲಿರುವಂತಹ ಸ್ಥಳೀಯರಿಂದ ನೀರನ್ನ ಪಡೆದಿದ್ನಂತೆ, ಅವ್ರ ಕಡೆಯಿಂದ ನೀರು ಇಸ್ಕೊಂಡು ನೀರು ಕುಡ್ದಿದ್ನಂತೆ. ಸೊ ನಿರ್ದಿಷ್ಟವಾದಂತ ಆ ಮನೆಯನ್ನೇ ಆ ಭೀಮಾ ತೋರಿಸಿರುವಂತದ್ದು. ಸೊ ಹೀಗಾಗಿ ಆ ಮನೆಯಲ್ಲಿರುವಂತಹ ಮಹಿಳೆಯನ್ನ ಇಲ್ಲಿ ಎಸ್ಐಟಿ ಅಧಿಕಾರಿಗಳು ಇವತ್ತು ವಿಚಾರಣೆಯನ್ನ ನಡೆಸಿದ್ದಾರಂತೆ. ಸೊ ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಆ ಮಹಿಳೆ ಏನೆಲ್ಲ ವಿಷಯಗಳನ್ನ ಬಿಚ್ಚಿಡ್ತಾಳೆ ಅನ್ನೋದನ್ನ ನಾವೆಲ್ಲರೂ ಕೂಡ ಈಗ ಕುತೂಹಲದಿಂದ
ಕಾದು ನೋಡಬೇಕಾಗತ್ತೆ. ನೋಡಿ, ಭೀಮಾ ಬಳಕೆ ಮಾಡಿರುವಂತಹ ಪಿಕಾಸಿಗಳನ್ನ ಅದೆಲ್ಲವನ್ನು ಕೂಡ ಇಲ್ಲಿ ಮಹಿಳೆ ನೋಡಿದ್ಲಾ, ಅಥವಾ ಅವತ್ತಿನ ದಿನ ಕೈಕಾಲು ತೊಳೆದುಕೊಳ್ಳಲು ಆ ಮಹಿಳೆ ಹತ್ರ ಈ ಭೀಮಾ ಬಂದಿದ್ನ, ಮಹಿಳೆ ನೀರು ಕೊಟ್ಟಿದ್ಲಾ, ಇದೆಲ್ಲವೂ ಕೂಡ ತನಿಖೆಯ ನಂತರ ಗೊತ್ತಾಗುತ್ತೆ. ತನಿಖೆ ವೇಳೆಯಲ್ಲಿ ಆ ಮಹಿಳೆ ಏನೆಲ್ಲ ವಿಚಾರಗಳನ್ನ ಹಂಚಿಕೊಂಡಿದ್ದಾಳೆ SIT ಅಧಿಕಾರಿಗಳ ಮುಂದೆ ಅನ್ನೋದು ಇಲ್ಲಿ ಗೊತ್ತಾಗಬೇಕಾಗಿದೆ. ಈ SIT ಅಧಿಕಾರಿಗಳು ಶೋಧ ಕಾರ್ಯವನ್ನ ಇನ್ನೂ ಕಂಪ್ಲೀಟ್ ಮಾಡೇ ಇಲ್ಲ, ಪೂರ್ಣಗೊಳಿಸೇ ಇಲ್ಲ. ಇಷ್ಟೊತ್ತಿಗಾಗಲೇ ಇಲ್ಲಿ DK ಶಿವಕುಮಾರ್ ಅವರು ಸಡನ್ ಆಗಿ ಬಂದ್ಬಿಟ್ಟು ಇದರ ಹಿಂದೆ ಷಡ್ಯಂತ್ರ ಇದೆ, ಈ ಬುರುಡೆ ಕತೆ ಇದು, ಇಲ್ಲಿ ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರೆ, ಹೆಗ್ಡೆ ಅವರ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳಿ ಏನು ಕೊಟ್ರಲ್ಲ ಆ ಸ್ಟೇಟ್ಮೆಂಟು, ಇದು BJP ಅವರಿಗೆ ಅಸ್ತ್ರ ಆಯಿತು. ಇನ್ನೊಂದು ಕಡೆಗೆ ಸರ್ಕಾರಕ್ಕೆ ಅತಂತ್ರ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಡ್ತು. ಹೇಗೆ ಅಂತ ಹೇಳಿದ್ರೆ ನೋಡಿ, SIT ಅಧಿಕಾರಿಗಳನ್ನ ನೇಮಕ ಮಾಡಿದವರು ಯಾರು? ಸರ್ಕಾರ ಅಲ್ವಾ? ಸರ್ಕಾರದ ಭಾಗ ಆಗಿರುವಂತಹ DCM DK ಶಿವಕುಮಾರ್ ಅವರು ವೈಯಕ್ತಿಕ ಅನಿಸಿಕೆಯನ್ನ ಮಾಧ್ಯಮದ ಮುಂದೆ ಜವಾಬ್ದಾರಿಯುತವಾಗಿ ಮಾಧ್ಯಮದ ಮುಂದೆ ಬಂದು ಈ ರೀತಿಯಾಗಿ ಅವರು ಹೇಳಿಕೆಯನ್ನು ಕೊಡೋದಿದೆಯಲ್ಲ, ಇದು ಸರ್ಕಾರಕ್ಕೆ ಮುಜುಗರಕ್ಕೆ ಒಳಪಡಿಸಿದಂತಾಗತ್ತೆ, ಸರ್ಕಾರವನ್ನ ಮುಜುಗರಕ್ಕೆ ತಳ್ಳದಂತಾಗತ್ತೆ. ಇದನ್ನ ಅರಿಯದಂತ DK ಶಿವಕುಮಾರ್ ಅವರು ನನಗಿದು ವೈಯಕ್ತಿಕವಾಗಿ ಅನಿಸ್ತಾ ಇದೆ, ಇದು ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ಬಟ್ ಏನಂತಂದ್ರೆ SIT ಅಧಿಕಾರಿಗಳನ್ನ ನಿರ್ಮಾಣ ಮಾಡಿರುವಂತಹ ಸರ್ಕಾರದ ಭಾಗ ಆಗಿರುವಂತಹ DCM DK ಶಿವಕುಮಾರ್ ಅವರು ಈ ರೀತಿ ತರಾತುರಿಯಲ್ಲಿ ಹೇಳಿಕೆ ಕೊಟ್ಟಿದ್ದು ತಪ್ಪು ಅನ್ನೋದನ್ನ ಜನ ಈಗ ಮಾತಾಡ್ತಿದ್ದಾರೆ. ನೋಡಿ, ಇಲ್ಲಿ SIT ಅಧಿಕಾರಿಗಳಿಗೆ ಗೊತ್ತು ಅಲ್ಲಿ ಅಸ್ಥಿಪಂಜರಗಳು ಸಿಕ್ಕಿದೆಯೋ ಅಥವಾ ಇಲ್ವೋ ಅನ್ನುವಂಥದ್ದು. ಅದರ ಜೊತೆಗೆ ಇಲ್ಲಿ DK ಶಿವಕುಮಾರ್ ಅವರು ಹೇಳ್ತಾರೆ, ಈ ಬೆಳತಂಗಡಿ ಸುತ್ತಮುತ್ತ ಮತ್ತೆ ಈ ಧರ್ಮಸ್ಥಳಕ್ಕೆ ಸಂಬಂಧಿಸಿದಂತಹ ಶಾಸಕರು ಏನಿದಾರಲ್ಲ, ಅವರೆಲ್ಲರೂ ಕೂಡ ನಮಗೆ SIT ಅಧಿಕಾರಿಗಳನ್ನ ನೇಮಕ ಮಾಡಬೇಕು ಅಂತಾನೆ ನಮಗೆ ಅವರು ಹೇಳಿರೋ ಕಾರಣಕ್ಕಾಗಿ ಅವರ ಮಾತಿನ ಮೇರೆಗೂ ಕೂಡ ನಾವು SITನ ನೇಮಕ ಮಾಡಿದ್ವಿ ಅಂತಲೂ ಕೂಡ ಹೇಳ್ತಿದ್ದಾರೆ. ಬಟ್ ಏನಂತಂದ್ರೆ ತನಿಖೆ ಆಗುವವರೆಗೂ ಕೂಡ ವೇಟ್ ಮಾಡದೆ ಇವರು ಷಡ್ಯಂತ್ರ ಅಂದಿದ್ದು ಮಾತ್ರ ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಒಂದು ಕಡೆ ಮಾತಾಡ್ತಿದ್ದಾರೆ. ಬಟ್ ಏನಂತಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಸ್ಥಳದ ವಿಚಾರ ಕೆಲವೊಂದಷ್ಟು ಜನ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ. ನೋಡಿ, ಅಲ್ಲಿ ಸಾಕಷ್ಟು ಹೆಣಗಳನ್ನ ಹೂತು ಹಾಕಿದೆ, ಅತ್ಯಾಚಾರವನ್ನ ಮಾಡಲಾಗಿದೆ, ಹೆಣ್ಣು ಮಕ್ಕಳನ್ನ ತುಂಬಾ ಕೆಟ್ಟದಾಗಿ ಅಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಹೇಳಿ ಒಂದಷ್ಟು ಜನಾಂಗ ಅಲ್ಲಿ ಮಾತಾಡ್ತಾ ಇದ್ದಾರೆ. ಇನ್ನೊಂದಷ್ಟು ಜನಾಂಗ ಏನಂತಂದ್ರೆ ಇದು ಪವಿತ್ರವಾದಂತಹ ಸ್ಥಳ, ಇಲ್ಲಿ ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳು ನಡೆದಿಲ್ಲ ಅಂತ ಹೇಳಿ ಮಾತಾಡ್ತಿದ್ದಾರೆ. ಬಟ್ ಇದ್ದಕ್ಕಿದ್ದ ಹಾಗೆ ಒಬ್ಬ ವ್ಯಕ್ತಿ ಬರ್ತಾನೆ, ಅನಾಮಿಕ ವ್ಯಕ್ತಿ, ಯಾವುದೇ ಹೆಸರು ಗೋತ್ರ ಕುಲ ಏನು ಹೇಳದೆ ಮುಸ್ಕ್ ಹಾಕೊಂಡು ಬಂದು 15 ಪಾಯಿಂಟ್ಗಳನ್ನ ಇಲ್ಲಿವರೆಗೂ ಗುರುತಿಸಿದ್ದಾನೆ. ಇಲ್ಲೆಲ್ಲ ನಾನು ಶವಗಳನ್ನು ಹೂತಾಕಿದ್ದೀನಿ, ನೂರಾರು ಶವಗಳನ್ನು ಹೂತಾಕಿದ್ದೀನಿ, 10 ವರ್ಷದ ಬಾಲಕಿಯರನ್ನು ಕೂಡ ನಾನು ಹೂತಾಕಿದ್ದೀನಿ. ಹೀಗೆ ಒಂದಷ್ಟು ಮಾತುಗಳನ್ನ ವಿಷಯಗಳನ್ನ ಹಂಚಿಕೊಂಡು ಇವತ್ತು SIT ಅಧಿಕಾರಿಗಳನ್ನ ನೇಮಕ ಮಾಡಿ ಅಲ್ಲಿ ಶೋಧ ಮಾಡುವ ಲೆವೆಲ್ಗೆ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದೆ. ಈ ಬೆಳವಣಿಗೆಯ ಸಂದರ್ಭದಲ್ಲಿ ಕ್ಲಾರಿಟಿ ಸಿಗೋವರೆಗೂ ಶೋಧ ಕಾರ್ಯ ಮುಗಿದ ನಂತರ SIT ಅಧಿಕಾರಿಗಳು ಏನು ಸರ್ಕಾರಕ್ಕೆ ರಿಪೋರ್ಟ್ ಅನ್ನ ಸಲ್ಲಿಸ್ತಾರಲ್ಲ, ಸರ್ಕಾರ ಯಾವ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ನೋಡಿ, ಆ ದಿನ ಆವಾಗ ತಮ್ಮ ಅನಿಸಿಕೆಗಳನ್ನ ವೈಯಕ್ತಿಕ ರೀಸನ್ಗಳನ್ನ ಕೊಡೋದು ಉತ್ತಮ. ಅಲ್ಲಿವರೆಗೂ ಕೂಡ ಈಗ ಯಾರಾದ್ರೂ ಮೈಕ್ ಹಿಡಿದ ತಕ್ಷಣ ನಮಗೇನ್ ಅನ್ಸುತ್ತೆ ಅದನ್ನೆಲ್ಲ ಹೇಳೋದೆಲ್ಲ ಸರಿ ಆಗೋದಿಲ್ಲ. ಯಾಕಂತಂದ್ರೆ ಇದೆಲ್ಲವನ್ನು ಕೂಡ ಜನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರೆ, ಅವ್ರ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ. ತದನಂತರ ಈಗ ಏನು 2 ಪಂಗಡಗಳಿದೆ ಅಲ್ಲ, ಪರ ವಿರೋಧ, ಈ 2 ಪಂಗಡಗಳ ನಡುವೆ ಇಲ್ಲಿ ಜಗಳ ಆಗುವ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಈ ತನಿಖೆ ಕಂಪ್ಲೀಟ್ ಆಗೋವರೆಗೂ ಕೂಡ ಯಾರು ತುಟಿ ಬಿಚ್ಚೋದು ಬೇಡವೇ ಬೇಡ ಅಲ್ವಾ. ಇನ್ನು ನಾಳೆ ಸದನದಲ್ಲಿ CM ಸಿದ್ದರಾಮಯ್ಯ ಅವರು ಮತ್ತೆ ಗೃಹ ಸಚಿವರು ಈ ತನಿಖೆಯ ವಿಚಾರವಾಗಿ ಧರ್ಮಸ್ಥಳದಲ್ಲಿ ಅನಾಮಿಕ ವ್ಯಕ್ತಿ ಏನು ತೋರಿಸಿರುವಂತಹ ಆ ಶವಗಳ ಪಾಯಿಂಟ್ ಏನಿದೆ ಅಲ್ಲ, ಸೊ ಆ ವಿಚಾರವಾಗಿ CM ಅವರು ಮಾತಾಡ್ತಾರೆ. ಸೊ ಏನೆಲ್ಲ ಮಾತಾಡ್ತಾರೆ, ಯಾವೆಲ್ಲ ವಿಚಾರಗಳನ್ನು ಹೊರಹಾಕ್ತಾರೆ ಎಲ್ಲವನ್ನು ಕೂಡ ಕಾಯ್ದು ನೋಡೋಣ. ಅದ್ರ ಜೊತೆಗೆ SIT ಅಧಿಕಾರಿಗಳ ಶೋಧ ಕಾರ್ಯ ಸೋಮವಾರದಿಂದ ಮತ್ತೆ ಮುಂದುವರಿಯುತ್ತಾ ಅಥವಾ ಅದಕ್ಕೆ ಬ್ರೇಕ್ ಬೀಳತ್ತಾ, ಏನಾಗುತ್ತೆ, ಧರ್ಮಸ್ಥಳದ ವಿಚಾರವಾಗಿ ಯಾವ ರೀತಿಯಾಗಿ ಒಂದು ಸರಿಯಾದ ತೀರ್ಪು ಬರುತ್ತೋ ಇಲ್ವೋ ಅನ್ನೋದನ್ನ ಕಾದು ನೋಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ಅಲ್ಲಿವರೆಗೂ ಈ ಮಾಹಿತಿ, ಈ ವಿಷಯದ ಬಗ್ಗೆ ನಿಮಗೆ ಏನನ್ನಿಸ್ತು, ಈ ಅನಲೈಸೇಷನ್ ಬಗ್ಗೆ ಏನನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗೋಣ, ನಮಸ್ಕಾರ.